ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡಕತ್ತಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ನಾನು ನಿಮ್ಗೆ ತೋರ್ಸಕ್ಕೆ ಹೊಂಟಿರೋದು ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಕ್ಷೇತ್ರ ಮರ್ಕುಂಬಿ. ಇದನ್ನು ಈಗಾಗಲೇ ನಾ 2-3 ವೀಡಿಯೋನು ಮಾಡಿದ್ದೀನಿ, ಮೊದಲು ತೋರಿಸಿದ್ದೀನಿ ನಿಮ್ಗೆ. ಆದರೆ ಈಗ ಮತ್ತೊಂದು ಸಲ ನಾನು ಹೋಗಿ ಅಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಎಷ್ಟು ಗರ್ದಿ ಇರ್ತೈತಿ, ಎಷ್ಟು ಭಕ್ತರು ಬರ್ತಾರೋ ಅನ್ನೋದನ್ನು ತೋರಿಸೋ ಸಲುವಾಗಿ ಇವತ್ತು ನಾನು ಮಂಗಳವಾರ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ನೋಡಿರಿ, ಇವತ್ತು ಮಂಗಳವಾರದ ದಿವಸ ರಸ್ತೆ ತುಂಬ ಎಲ್ಲ ಭಕ್ತಾದಿಗಳ ಭಕ್ತ ಸಾಗರನ ಹರಿದು ಬರಾಕತ್ತೈತಿ. ಎಷ್ಟು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಕಾರ್ ತೊಗೊಂಡು, ಬೈಕ್ ತೊಗೊಂಡು, ಬಸ್ಲಿಂದ ನಡ್ಕೊತ ಜನ ಬರ್ತಾ ಇದ್ದಾರೆ. ಹಂಗೆ ಬರ್ತಾ ಇದ್ದಾರೆ. ಮಂಗಳವಾರ ಶುಕ್ರವಾರ ಈ ಥರ ಫುಲ್ ಇಲ್ಲಿ ಜನ ಭಕ್ತ ಸಾಗರ ಹರಿದು ಬರ್ತಾ ಇದೆ ನೋಡ್ರಿ. ಭಕ್ತಾದಿಗಳು ಪೂಜೆ ಸಾಮಾನು, ಮಾಲಿ, ಹೂವು, ಕಣ್ಣು, ಕಾಯಿ, ಕಪ್ರ ಎಲ್ಲನೂ ಖರೀದಿ ಮಾಡಕತ್ತಾರೆ. ಅಲ್ಲಿ ಹೂವು, ಹಣ್ಣುಕಾಯಿ, ಕಪ್ರ ಮಾರು ಅಂಗಡಿಗಳನ್ನು ಹಚ್ಚಿದ್ದಾರೆ. ಇವತ್ತು ಮಂಗಳವಾರ ಇತ್ತಂಥೇಳಿ ಬಹಳ ಜನ ಬಂದಿದ್ದರು ಭಕ್ತಾದಿಗಳು. ಹಂಗೆ ಇಲ್ಲಿ ಎಲ್ಲ ಐಸ್ ಕ್ರೀಮ್ ಗಾಡಿಗಳು ಮತ್ತೆಲ್ಲ ಗಾಡಿಗಳನ್ನು ಹಚ್ಚಿದ್ದಾರೆ. ಇದು ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಕ್ಷೇತ್ರ ಮರ್ಕುಂಬಿ. ಬೈಲಹೊಂಗಲಿಂದ ಬರೀ ಜಸ್ಟ್ 3-4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗೈತಿ. ಬಸ್ಸನ್ನು ಸಾಕಷ್ಟು ಅದಾವ, ಫೆಸಿಲಿಟಿ ಅದಾವ ಬಸ್ಸಿಂದು. ಹೋಗೋದು ಬರೋದು ಮುರುಗೋಡಿಗೆ ಹೋಗು ಬಸ್ ಹತ್ತಿ ಬಂದು ಬೈಲಹೊಂಗಲಕ್ಕೆ ಬಂದು ನೀವು ಮುರುಗೋಡಿಗೆ ಹೋಗು ಬಸ್ ಹತ್ತಿದ್ರಪ್ಪ ಅಂತಂದ್ರೆ, ಮುರುಗೋಡು ಅಥವಾ ಯರಗಟ್ಟಿ ಹೋಗು ಬಸ್ ಹತ್ತಿದ್ರೆ ಅಂತಂದ್ರೆ ಮರ್ಕುಂಬಿ ಮೇಲೆ ಬರ್ತದೆ ಬಸ್. ಆ ಬಸ್ಸಿಗೆ ನೀವು ಮರ್ಕುಂಬಿ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಜಸ್ಟ್ ಬೈಲಹೊಂಗಲಿಂದ ಒಂದು 4.5 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡಿಂದ. ಅಲ್ಲಿ ಬಂದು ನೀವು ಇಳ್ಕೊಂಡು ಬಸ್ಸಿಂದ ಬಂದು ಹೋಗೋರಿದ್ರೆ ಬಸ್ಲಿನೂ ಬಂದು ಹೋಗ್ಬೋದು. ಇಲ್ಲಿ ನೋಡ್ರಿ, ಭಕ್ತಾದಿಗಳೆಲ್ಲ ಹೆಂಗೆ ನಂಬರ್ ಹಚ್ಚಿ ನಿಂತು ದೇವಿ ದರ್ಶನವನ್ನು ಮಾಡೋಕೆ ನಂಬರ್ ಹಚ್ಚಿದ್ದಾರೆ ಇಲ್ಲಿ. ಮತ್ತು ಫುಲ್ ಗರ್ದಿ ಐತೆ ನೋಡ್ರಿ. ಇಲ್ಲಿ ಮಂದಿ ಜನ ಇದ್ದಾರೆ. ಮತ್ತು ಹಾಗೆ ಅಕ್ಕಿ ಹಾಕಿ ಅರ್ವಿ ಕಟ್ಟೋರು ಜನನೂ ತುಂಬಿದ್ದಾರೆ ನೋಡ್ರಿ. ಜಸ್ಟ್ ಅರ್ವಿ ಕಟ್ಟಿದ್ದಾರೆ. ಈ ಸಲ ಅಂತೂ ಭಾಳ ಅರ್ವಿ ಕಟ್ಟಿದ್ದಾರೆ ಈಗ ದೇವಿಗೆ. ತಮ್ಮ ಬೇಡಿಕೆಯನ್ನು ಬೇಡಿಕೊಂಡು ಅದರ ಅಕ್ಕಿ ಅಭಿಷೇಕ ಮಾಡಿ ಅದರ ಅರಿವಿನ ತಂದು ಆ ಗಿಡಕ್ಕೆ ಕಟ್ತಾರೆ. ಇಲ್ಲಿ ನೋಡಿ, ಅಕ್ಕಿ ಅಭಿಷೇಕ ಮಾಡಕತ್ತಾರೆ ಹೆಣ್ಮಕ್ಳು. ದೇವಿಗೆಲ್ಲ ಬೇಡ್ಕೊಂಡು ಅದು ಅಕ್ಕಿ ಅಭಿಷೇಕ ಮಾಡ್ತಾರೆ ನೋಡಿರಿ. ಗರ್ಭಗುಡಿ ದೇವಿದು ಮೂರ್ತಿ ಇದೆ. ಅದು ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಮೂರ್ತಿ ಇದು ನೋಡ್ರಿ. ಮೂರ್ತಿ ಸ್ವಾಮಿಗಳಿದ್ದಾರೆ ಇಲ್ಲಿ. ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಮೂರ್ತಿ ಇದು ಗರ್ಭಗುಡಿ ಒಳಗಿಂದ ಮೂರ್ತಿ ಅದು. ಆಮೇಲೆ ನೀವು ಬಂದ್ರಪ್ಪ ಅಂದ್ರೆ ಇಲ್ಲಿ ಮಹಾಪ್ರಸಾದ ಯಾವಾಗಲೂ ಇದ್ದೇ ಇರ್ತದೆ. ಬಿಸಿ ಹುಗ್ಗಿ, ಅನ್ನ, ಸಾರು ಇದ್ದೇ ಇರ್ತೈತಿ. ನೀವು ರಾತ್ರಿ ಬರ್ರಿ, ಬೆಳಿಗ್ಗೆ ಬರ್ರಿ, ಮಧ್ಯಾಹ್ನ ಬರ್ರಿ, ಸಂಜೆಗೆ ಬರ್ರಿ, ಎಷ್ಟೇ ಗಂಟೆಗೆ ಬರ್ರಿ, ಮಹಾಪ್ರಸಾದ ಅಂತೂ ಕಂಟಿನ್ಯೂ ಚಾಲು ಇದ್ದೇ ಇರ್ತೈತಿ. ನೀವು ಬಂದು ಹಸ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಬಂದು ಹೊಟ್ಟೆ ತುಂಬ ಊಟ ಮಾಡಿ ಪ್ರಸಾದ ತೊಗೊಂಡು ಹೋಗ್ಬೋದು. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 179 ಅಡಿ ಶಿವಲಿಂಗೇಶ್ವರ ಮೂರ್ತಿ ಮಾಡೋ ಸಲುವಾಗಿ ಕಲ್ಲುಗಳನ್ನು ತಂದಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಕಲ್ಲುಗಳನ್ನ. ಹಂಗೆ ಇದು ಅಡುಗೆ ಮಾಡೋ ಸಲುವಾಗಿ ಕಟ್ಟಿಗೆಗಳನ್ನ ತಂದಿಟ್ಟಿದ್ದಾರೆ. ಇದು ನೋಡ್ರಿ ಕಲ್ಲುಗಳು ಎಲ್ಲ ಶಿವಲಿಂಗೇಶ್ವರ ಮೂರ್ತಿ ಮಾಡೋ ಕೆಲಸನೂ ಭರದಿಂದ ಸಾಗಿದೆ. ಇದು ಮಾಡಕತ್ತಾರೆ. ಬುಲ್ಡೋಜರ್ ಕೆಲಸ ಕೊಡಕತ್ತಾರೆ. ಎಷ್ಟೊಂದು ಕಲ್ಲುಗಳನ್ನು ತರಿಸಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಭಾರಿ ದೊಡ್ಡ ಗಾತ್ರದ ಕಲ್ಲುಗಳನ್ನೆಲ್ಲ ತರಿಸಿದ್ದಾರೆ. ಇದು ನೋಡ್ರಿ, ಬೆಲ್ಲದ ಅಭಿಷೇಕ, ಅದು ಉಪ್ಪಿನ ಅಭಿಷೇಕ, ಉಪ್ಪಿನ ಪೂಜೆ. ಉಪ್ಪನ್ನು ತಂದು ನಾವು ಇಲ್ಲಿ ಬಿಡ್ಕೊಂಡು ಉಪ್ಪಿಗೆ ಹಾಕಿ ಅಲ್ಲಿ ರಾಶಿ ಹಾಕಬೇಕು. ಇಲ್ಲಿ ನೋಡ್ರಿ, ಬೆಲ್ಲದ ದೀಪನೂ ತಂದು ಹಚ್ತಾರೆ. ಬೆಲ್ಲದ ದೀಪ ಹಚ್ಚಿ ಬೇಡ್ಕೊಂಡ್ರು ನಮ್ದು 9 ದಿವಸ ಅಥವಾ 9 ವಾರ 9 ತಿಂಗಳ ನಿಮ್ಗೆ ಹೆಂಗೆ ಅನುಕೂಲ ಆಕೈತೆ ಹಂಗೆ 9 ಅಮಾವಾಸ್ಯೆಗೆ ಬರ್ಬೋದು, 9 ಹುಣ್ಣಿಮೆಗೆ ಬರ್ಬೋದು, ಅಥವಾ 9 ದಿವಸ ಕಂಟಿನ್ಯೂ ಬರ್ಬೋದು. ಒಟ್ಟು 9 ಸರಿ ಬಂದು ನೀವು ಅಕ್ಕಿ ಅಭಿಷೇಕ ಮಾಡಿ ಇಲ್ಲಿ ಬೆಲ್ಲದ ದೀಪ ಮತ್ತು ಉಪ್ಪು ಎಲ್ಲ ನೈವೇದ್ಯ ಐತಿ. ಉಪ್ಪಿಂದನೂ ನಿಮ್ಮ ಬೇಡಿಕೆ ಎಲ್ಲ ಈಡೇರ್ಬೇಕಂತಂದ್ರೆ ಈ ಥರ ಬಂದು ನೀವು ಪೂಜೆ ಮಾಡಿದರೆ ನಿಮ್ಮ ಬೇಡಿಕೆ ಈಡೇರ್ತಾವಂತ ನಂಬ್ತಾರೆ. ನಿಮ್ಮದು ಆಸೆ ಎಲ್ಲ ನೋಡ್ರಿ. ಈ ಥರ ಅಕ್ಕಿ ಅಭಿಷೇಕ ಮಾಡ್ತಾರೆ ಇಲ್ಲಿ ಬಂದು. ಈ ಅಕ್ಕಿ ಅಭಿಷೇಕ ಮಾಡಿ ಉಳಿದ ಅರ್ಬಿ ಒಳಗೆ ಕಟ್ಕೊಂಬರ್ಬೇಕ್ರಿ. ಅಕ್ಕಿಯಲ್ಲಿ ಕಟ್ಕೊಂಡದ್ದು ಅಲ್ಲೇ ಕೊಡ್ತಾರೆ ಅವ್ರು. ಅಲ್ಲೇ ಸಿಗ್ತಾವೆ ಅಕ್ಕಿ. ನೀವು ಮನೆಯಿಂದ ತರಬೇಕಂತೇನು ಅವಶ್ಯಕತೆ ಇಲ್ಲ. ನೀವು ಹಂಗೆ ಬಂದರೆ ಇಲ್ಲೇ ಅಕ್ಕಿ ಸಿಗ್ತದೆ. 50 ರೂಪಾಯಿ ಕೊಟ್ಟರೆ ಅದು ಚೀಟ್ನೆ ಕಟ್ಟಿದೆಲ್ಲ ಪೂಜೆ ಸಾಮಾನೆಲ್ಲ ಸಿಗ್ತದೆ ಅದ್ರಾಗ. ಆ ಅಕ್ಕಿ ತೊಗೊಂಡು ಅಕ್ಕಿಗೆ ಅಲ್ಲಿ ಅಭಿಷೇಕ ಮೂರ್ತಿಗೆ ಅಭಿಷೇಕ ಮಾಡಿ ಅದು ಅರ್ವಿನ ಅಲ್ಲಿ ಹೋಗಿ ಗಿಡಕ್ಕೆ ಕಟ್ಟಬೇಕ್ರಿ. ಇದು ಇಲ್ಲಿ ಮಾಡ್ತಾರೆ ನೋಡ್ರಿ. ಇಲ್ಲಿ ಇದ ಮೂರ್ತಿಗಿನ ಅಭಿಷೇಕ ಮಾಡ್ತಾರೆ. ಆ ಅಕ್ಕಿ ಅಭಿಷೇಕ ಮಾಡಿ ಉಳಿತ ಅರ್ವಿ ಇರ್ತದಲ್ಲ, ಅರ್ವಿನ ಹೋದ ಅಲ್ಲಿ ಮರಕ್ಕೆ ಕಟ್ಟಬೇಕ್ರಿ. ಕಟ್ಟಿ ನಿಮ್ಮ ಆಸೆ ಏನು ಬೇಡಿಕೆಗಳದ ಎಲ್ಲ ಬೇಡ್ಕೊಂಡು 9 ಸರಿ ಬಂದು ನೀವು ಪಾಲಿಸಿದ್ರಪ್ಪ ಅಂತಂದ್ರೆ 9ನೇ ದಿವಸ ಆದ್ಮೇಲೆ ನಿಮ್ಮದು ಬೇಡಿಕೆ ಎಲ್ಲ ಈಡೇರ್ತಾವಂತ ಹೇಳ್ತಾರೆ.
ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗಿರಿ ಗ್ರಾಮದ ಚಾಮುಂಡೇಶ್ವರಿ ದೇವಾಲಯದ ಶಾಖಾ ದೇವಾಲಯ ರೀ. ಅಲ್ಲಿ ಗೌಡಗಿರಿ ಒಳಗೆ 60 ಫೂಟಿನ ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿ ಮಾಡಿದ್ದಾರೆ. ಅದರದ್ದು ಶಾಖೆಯನ್ನು ಇಲ್ಲಿ ಮರ್ಕುಂಬಿ ಒಳಗೆ ಮಾಡಿದ್ದಾರೆ. ನೀವು ಅದು ಈ ಮರ್ಕುಂಬಿದ ದರ್ಶನ ತೊಗೊಂಡ್ರಪ್ಪ ಅಂತಂದ್ರೆ ಗೌಡಗಿರಿ ಚಾಮುಂಡೇಶ್ವರಿ ದರ್ಶನ ತೊಗೊಂಡಷ್ಟನ್ನು ಪುಣ್ಯ ಬರುತ್ತೆ ನಿಮ್ಗೆ. ಅಲ್ಲಿ ಪಂಚಲೋಹದ 60 ಫೂಟಿನ ಚಾಮುಂಡೇಶ್ವರಿ ಮೂರ್ತಿ ಇದೆ. ಇಲ್ಲಿ ನೋಡ್ರಿ ಮೂರ್ತಿ ಕಾಣಿಸ್ತಾ ಇದೆಲ್ಲ, ಪಂಚಲೋಹದ ಚಾಮುಂಡೇಶ್ವರಿ ಮೂರ್ತಿ ಐತಿ ಇಲ್ಲಿ. ಇಲ್ಲಿಂದನ ಮೂರ್ತಿ ತಂದು ಈ ಮರ್ಕುಂಬಿ ಒಳಗೆ ಸ್ಥಾಪನೆ ಮಾಡಿ ಇಲ್ಲಿ ಗುಡಿ ಕಟ್ಸಿದ್ದಾರೆ. ಅದರದ್ದು ಒಂದು ಎತ್ತ ಐತಂತ, ಆ ಎತ್ತನ ಬಂದು ಇಲ್ಲಿ ತನ್ನ ಕೋಡಿನಿಂದ ಗುದ್ದಿ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಪ್ಪ ಅಂತ ಜಾಗ ತೋರಿಸಿತ್ತಂತ. ಅದಕ್ಕೆ ಅಲ್ಲಿಂದ ಸ್ವಾಮಿಗಳು ಅಲ್ಲಿಂದ ಮೂರ್ತಿ ತಂದು ಅದನ್ನು ಇಲ್ಲಿ ಗುಡಿ ಸ್ಥಾಪನೆ ಮಾಡಿದ್ದಾರೆ. ಅದರದ್ದು ಶಾಖೆ ಅಂತ ಮಾಡಿದ್ದಾರೆ. ಅದು ನಮ್ಮ ಚಾನಲ್ ನೋಡಿ ಎಷ್ಟೋ ಜನ ಮತ್ತೆ ಅಲ್ಲಿ ಮರ್ಕುಂಬಿಗೆ ಹೋಗಿ ದರ್ಶನ ತೊಗೊಂಬರಕತ್ತಾರ. ನೀವು ದರ್ಶನ ತೊಗೊಂಬರ್ರಿ. ಹಾಗೆ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಂಗೆ ಜನರಿಗೆ ಎಲ್ಲರಿಗೂ ತಿಳಿಸ್ರಿ. ನೀವು ಭಕ್ತಾದಿಗಳು ಹೋಗಿ ಬರ್ರಿ. ಅಲ್ಲಿ ಹೋಗಿ ಮಹಾಪ್ರಸಾದ ಎಲ್ಲ ಊಟ ಮಾಡಿ ನಿಮ್ಮಿಂದ ಬೇಡಿಕೆಗಳನ್ನೆಲ್ಲ ಬೇಡ್ಕೊಂಡು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರ್ತಿಗೊಳಿಸ್ಕೊರಿ. ಅಲ್ಲಿ ಹೋಗಿ ನೀವು ಅಕ್ಕಿ ಅಭಿಷೇಕ ಮಾಡಿರಿ, ಆಮೇಲೆ ಬೆಲ್ಲದ ದೀಪ ಹಚ್ಚಿರಿ, ಉಪ್ಪಿನ ಅಭಿಷೇಕ ಮಾಡಿರಿ, ಮಾಡಿ ನಿಮಗೇನನ್ನು ತಿಳಿಸ್ರಿ.